ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು, ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Anroji? Sir, paddy ka model. हाँ, before last cultivation, broadcast Ghanajivamrutam mixed with the soil. ಜೀವಾಮೃತವನ್ನ ಘನ ಜೀವಾಮೃತವನ್ನ ನಾವು ಒಟ್ಲು ಮಾಡೋದ್ರಲ್ಲಿ ಚೆಲ್ಬಿಟ್ಟು ಬೀಜವನ್ನ ಹಾಕಿ. ಹಾ, ಇನ್ನೊಂದ್ಸಲ ಹೇಳ್ಬೇಕಾ? ಒಟ್ಲು ಮಾಡ್ತೀವಲ್ಲ, ಅದಕ್ಕೆ ಘನ ಜೀವಾಮೃತವನ್ನ ಹಾಕಿ ಒಟ್ಲು ಮಾಡ್ಕೊಳ್ಳಿ. In the nursery, seedling nursery. Did the seed by Bijamrutam sow the seeds in the nursery? ಬೀಜವನ್ನ ಘನ ನಮ್ಮ ಬೀಜಾಮೃತದಲ್ಲಿ ಎದ್ದಿ ಆ ಬೀಜವನ್ನ ನೀವು ಒಟ್ಲಿಗೆ ಹಾಕೊಳ್ಳಿ. ನಿಮ್ಮ ಒಟ್ಲು, ಭತ್ತದ ಒಟ್ಲು ಅಂತ ಹೇಳ್ತೀವಲ್ಲ, ಬೇರೆ ಏನಾರು ಕರಿತೀರ ನಿಮ್ ಕಡೆ? ಒಟ್ಲೇನಾ? ಹಾಗೆ ಬೆಳೆದ ಮೇಲೆ ಹೇಳೋದು ಹಾಗೆ ಅಂತ, ಕಿತ್ತ ಮೇಲೆ ಹಾಗೆ ಅದು ಹಾಕೋದಿಕ್ಕೆ ಬಗ್ಗೆ ಒಟ್ಲು ಅಂತಾನೆ ಹೇಳೋದಲ್ವಾ, ಮಡಿ ಅಂತ ಹೇಳ್ತೀವಿ. गुंठा मालूम है? गुंठा 40 गुंठा 1 acre. ಕುಂಟೆ गुंठे पर गुंठे, that one, per गुंठे, ಒಂದು ಕುಂಟೆಗೆ per गुंठे 10 liter Jivamrutam should be given through the irrigation water. 10 ಲೀಟರ್ ಜೀವಾಮೃತ. ಕುಂಟೆಗೆ 10 ಲೀಟರ್ ಜೀವಾಮೃತನಾ? Spray Jivamrutam 10 liter water, 1 liter Jivamrutam. ಒಂದು ಗುಂಟೆಗೆ 10 ಲೀಟರ್ ನೀರಿಗೆ 1 ಲೀಟರ್ ಜೀವಾಮೃತವನ್ನ ಹಾಕಿ ಸಿಂಪಡಿಸಿ. Give Jivamrutam as it is possible maximum in the proportion. ಈ ಜೀವಾಮೃತ Maximum Jivamrutam should be given to the irrigation water. ಅತಿ ಹೆಚ್ಚು ಜೀವಾಮೃತವನ್ನ ನೀರಿನ ಜೊತೆಗೆ ನೀವು ಕೊಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. Okay, now seedlings are ready for plantation, transplanting. ನೀವು ನೀರು ಕೊಟ್ಟು ಜೀವಾಮೃತ ಕೊಟ್ಟು ಬೆಳೆಸಿರುವಂತ ಸಸಿಗಳು ನಿಮ್ಮಲ್ಲಿ ತಯಾರಾಗಿದೆ ಅಥವಾ ಸಸಿಗಳು ಹಾಗೆ ರೆಡಿ ಆಗಿದೆ. ನೀವು ಹೇಳ್ದಂಗೆ Cultivate the soil. ನಿಮ್ಮ ಗದ್ದೆಯನ್ನ ಉಳುಮೆ ಮಾಡ್ಕೊಳ್ಳಿ.
collect the residues of the previous crop and dump in the corner. ಸರ್, Residues collection. ಕಳೆದ ಬಾರಿ ಮಾಡಿರುವಂತ ನಿಮ್ಮ ಗದ್ದೆಯ ಹುಲ್ಲು ಅಥವಾ ಭತ್ತದ ಸೆತ್ತೆನ ಒಂದ್ ಕಡೆ ಹಾಕಿಟ್ಕೊಳ್ಳಿ. Broadcast 200 kg Ghanajivaamrutam per acre on the surface of the soil. 1 ಎಕರೆ ಭತ್ತದ ಗದ್ದೆಗೆ 200 kg ಘನಜೀವಾಮೃತವನ್ನು ಚೆಲ್ಕೊಳ್ಳಿ. Mix it in the soil by last cultivation. ಅದನ್ನ ಕಡೆಯ ಉಳುಮೆಯಲ್ಲಿ ಭೂಮಿ ಜೊತೆ ಅಥವಾ ಮಣ್ಣಿನೊಂದಿಗೆ ಬೆರೆಸಿ. When monsoon will start, otherwise you will give the irrigation water for puddling purpose. Puddling means tractor से ಪಡ್ಲಿಂಗ್ ಸರ್, बनाते हैं ना चिकल, वही puddling. ಮಳೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನೀರಾದ್ರೂ ಕೊಟ್ಟು ಅದನ್ನ ಗದ್ದೆಯ ಮಡಿಯನ್ನ ಅಟ್ಲು ಮಾಡ್ಕೊಳ್ಳಿ. Before puddling, you give the irrigation water. Give the water, Jivamrutam again. ಮತ್ತೆ ಜೀವಾಮೃತವನ್ನ ಇನ್ನೊಂದ್ಸಲ ಕೊಡಿ. And puddle the soil. Puddling. ಮತ್ತೆ ಅಟ್ಲು ಅಥವಾ ಗದ್ದೆಯನ್ನ ಮತ್ತೆ ಇನ್ನೊಂದ್ಸಲ ಉಳುಮೆ ಮಾಡಿ ಅಥವಾ ಗದ್ದೆಯನ್ನ ಮಾಡಿ ಗದ್ದೆಯನ್ನು ಹೊಡೀರಿ. Puddling, uproot the seedling from the nursery. ನಿಮ್ಮ ಉಳುಮೆ ಆದ ನಂತರವೇ ನೀವು ಒಟ್ಲಿಂದ ಹಗೆಯನ್ನ ಕೀಳಬೇಕು. Dip the roots of the nursery plant in the Bijamrutam. ಕಿತ್ತಿರುವಂತ ಹಗೆಯ ಸಸಿಗಳನ್ನ ಬೀಜಾಮೃತದಲ್ಲಿ ಅದ್ದು ಇಡಿ. And transplant. ನಂತರ ಭೂಮಿಗೆ ಅಥವಾ ಗದ್ದೆಗೆ ಸಸಿಯನ್ನು ಹಾಕಿ. ಸ್ಪೇಸಿಂಗ್ Transplant. ಸ್ಪೇಸಿಂಗ್ जो रखते हैं वही ಓಕೆ. 9 inch, 10 inch, 1 feet, what may be your spacing, you can continue, no problem. ನೀವು ಅನ್ನಿಸ್ತಿರುವಂತ ಪದ್ಧತಿಗಳೇನಿದೆ ಅವುಗಳನ್ನೇ ಮಾಡಿ. 9 ಇಂಚಿಗೆ ಹಾಕ್ತಿರೋ, 1 ಅಡಿ, 10 ಇಂಚಿಗೆ ಹಾಕ್ತಿರೋ, 1 ಅಡಿಗೆ ಹಾಕ್ತಿರೋ ಆ ಸ್ಪೇಸಿಂಗ್ ಅನ್ನೇ ನೀವು ಮಾಡ್ಕೊಳ್ಳಿ. Give Jivamruta 200 liter per acre twice a month. ತಿಂಗಳಿಗೆ 2 ಸಲ 200 ಲೀಟರ್ 1 ಎಕರೆಯ ಸಾಂದ್ರತೆಯಲ್ಲಿ ತಿಂಗಳಿಗೆ 2 ಸಲ ಜೀವಾಮೃತನ ನಿರಂತರವಾಗಿ ಕೊಡ್ತಾ ಇರಿ. Through the irrigation water, otherwise you give the Jivamruta by hand in between 2 lines on the soil. ನೀವು ನೀರು ಕೊಡುವಾಗ ನೀವು ನೀರಿನ ಜೊತೆಗೆ 200 ಲೀಟರ್ ಆದ್ರೂ ಕೊಡ್ಬೋದು, ಇಲ್ಲ ಸಾಲಿನ ಮಧ್ಯನಾದ್ರೂ ಅದನ್ನ ಉಯ್ಬೋದು. ಹಾಗೆ how much maximum Jivamruta will give, you will get a fantastic result, miracle result. ನೀವು ಎಷ್ಟು ಜಾಸ್ತಿ ಜೀವಾಮೃತವನ್ನ ಕೊಡ್ತೀರೋ ಅಷ್ಟು ಜಾಸ್ತಿ ಒಳ್ಳೆ ಇಳುವರಿ ಬರ್ತದೆ. Spray of Jivamruta. ಸಿಂಪಡಣೆ ಮಾಡುವಂಥದ್ದು. 1 month after transplanting the first spray. ಮೊದಲನೇ 30 ದಿನ ಅಥವಾ 1 ತಿಂಗಳ ನಂತರ ಮೊದಲನೇ ಸಿಂಪಡಣೆ. Per acre 100 liter water, 5 liter filter Jivamruta. 1 ಎಕರೆಗೆ 100 ಲೀಟರ್ ನೀರು, 5 ಲೀಟರ್ ಜೀವಾಮೃತ. ಎರಡು ಎರಡು ಇದೆ, ಸೇಮ್. ಒಣ ಬೇಸಾಯ ಮಾಡಿದ್ರೆ ನೀವು ಘನಜೀವಾಮೃತವನ್ನ ಕೊಡಿ, ಮಧ್ಯ ಕೊಡ್ಬೇಕಾದ್ರೆ ನೀವು ಗದ್ದೆ ಮಾಡುವಾಗ ನೀರಿನ ಜೊತೆ ಕೊಡಿ, ಅದನ್ನ ಹೇಳಿದ್ದು. Okay, second spray. 15 days after the first one, second spray. ಮೊದಲನೇದು ಆದ 15 ನಂತರ ಎರಡನೇ ಸಿಂಪಡಣೆ ಮಾಡಿ. 150 liter water, 10 liter Jivamrutam. 150 ಲೀಟರ್ ನೀರಿಗೆ 10 ಲೀಟರ್ ಜೀವಾಮೃತವನ್ನು ಹಾಕಿ.
And third spray, last spray. ಮೂರನೇ ಸಿಂಪಡಣೆ ಮತ್ತೆ ಕಡೆಯ ಸಿಂಪಡಣೆ 15 days after the second spray. ಎರಡನೇ ಸಿಂಪಡಣೆ ಆದ 15ನೇ ದಿನದ ಅಂತರದಲ್ಲಿ 200 liter water plus 20 liter of the Jivamrita. 200 ಲೀಟರ್ ನೀರಿಗೆ 20 ಲೀಟರ್ ಜೀವಾಮೃತವನ್ನು ಬೆರೆಸಿ ಸಿಂಪಡಣೆ ಮಾಡಿ. ಜೀವಾಮೃತ ಸಿಂಪಡಣೆ ಮಾಡುವಾಗ ಪ್ರತಿ ಸಲವೂ ಕೂಡ ಶುದ್ಧೀಕರಿಸಿದ ಅಥವಾ ಫಿಲ್ಟರ್ ಮಾಡಿರೋ ಜೀವಾಮೃತವನ್ನೇ ಬಳಸಬೇಕು. Local varieties, scented variety you have to practice. Scented varieties. ಸ್ಥಳೀಯ ಬೀಜಗಳು ಅಥವಾ ನಮ್ಮ ಸ್ಥಳೀಯ ಬೀಜಗಳಲ್ಲಿ ಗಮಲಿರುವಂಥ ಬೀಜ ಭತ್ತದ ಬೀಜಗಳನ್ನು ಬಳಸಿ ಆದಷ್ಟು. ठीक है? ಸರಿನಾ? I will give the post address, phone number of the seed. You will contact and you will demand the seed. Okay? ನಮ್ಮ ವಾಟ್ಸಪ್ ಗುಂಪಿಗೆ ನಾನು ಬೀಜಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಮ್ಮ ಗುಂಪಿಗೆ ಹಾಕ್ತೀನಿ. ಅವ್ರನ್ನ ನೇರವಾಗಿ ಸಂಪರ್ಕಿಸಿ ನೀವು ಬೀಜಗಳನ್ನ ತಗೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಳ್ಳಿ. If you are giving irrigation water, ನೀವು ನೀರಾವರಿ ಮುಖಾಂತರ ಕೊಡೋದಾದ್ರೆ you have to give 200 to 400 liter Jivamrutam per acre. 200ರಿಂದ 400 ಲೀಟರಷ್ಟು ಜೀವಾಮೃತವನ್ನು 1 ಎಕರೆಗೆ ಕೊಡಬೇಕು. Through the irrigation water, ನಮ್ಮ ನೀರಾವರಿಯ ಪದ್ಧತಿ ಮುಖಾಂತರ ಅಥವಾ ನೀರಾವರಿ ನೀರಿನ ಜೊತೆಗೆ twice a month. ತಿಂಗಳಿಗೆ 2 ಸಲ. Repeat again. ನಾವು ಜೀವಾಮೃತವನ್ನು ನಮ್ಮ ಭೂಮಿಗೆ 1 ಎಕರೆಗೆ ತಿಂಗಳಿಗೆ 2 ಸಲ 200ರಿಂದ 400 ಲೀಟರ್ ಜೀವಾಮೃತವನ್ನು ನಮ್ಮ ಇರಿಗೇಷನ್ ಅಥವಾ ನೀರಾವರಿ ಪದ್ಧತಿಯಲ್ಲಿ ನಾವು ಕೊಡಬೇಕು. It's okay? ಅರ್ಥ ಆಯ್ತಾ? While spraying the Jivamrutam, spray on the standing crop, simultaneously at the same time spray on the blackened soil also. ನೀವು ಜೀವಾಮೃತವನ್ನು ಸಿಂಪಡಣೆ ಮಾಡಬೇಕಾದಾಗ ಪೂರ ಗಿಡದ ಮೇಲೆ ಸಿಂಪಡಣೆ ಮಾಡಿ ತದನಂತರ ಭೂಮಿ ಮೇಲೆ ಕೂಡ ಅದನ್ನ ಸಿಂಪಡಣೆ ಮಾಡಿ. ಅಂದ್ರೆ ಡ್ರೆಂಚಿಂಗ್ ಮಾಡ್ತೀವಲ್ಲ ಭೂಮಿನ, ಡ್ರೆಂಚ್ ದ ಸಾಯಿಲ್ ಆಲ್ಸೋ ವಿತ್ ದಿಸ್ foliar spray. That means soil application also and fertility also. ಎರಡು ನೀವು ಸಿಂಪಡಣೆ ಈ ರೀತಿ ಮಾಡಿದಾಗ ನಿಮಗೆ ಭೂಮಿಗೆ ನಾವು ಜೀವಾಮೃತವನ್ನು ಕೊಡ್ತಾ ಆಗುತ್ತೆ, ಮತ್ತೆ ಗಿಡಗಳಿಗೆ ನಾವು ಸಿಂಪಡಣೆ ಮಾಡೋದು ಆಗುತ್ತೆ. In rainy season and winter, Jivamruta spray should be done in throughout the day, but in summer, morning and evening. ಯಾವಾಗ ಬೇಕಾದ್ರೂ ಸಿಂಪಡಣೆ ಮಾಡಬಹುದು, ಆದರೆ ಬೇಸಿಗೆ ಕಾಲದಲ್ಲಿ ನೀವು ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಸಿಂಪಡಣೆ ಮಾಡಿ. समझ में आ गया? ಯಾರು ಅರ್ಥ ಆಗ್ತಿಲ್ಲ ತಾನೆ? ಕೈ ಹತ್ರ ಯಾರು ಅರ್ಥ ಆಗಿಲ್ಲ? everybody is understood. बारिश काल में और ठंड काल में, शीत काल में जैवअमृता पूरे दिन दे सकते हैं. ग्रीष्म काल में केवल सुबह शाम दे. दोपहर को बहुत धूप लगती है, जीवामृत पर उसका बुरा असर होता है. ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸಿಂಪಡಣೆ ಮಾಡಿ, ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ದಿನ ಇಡೀ ನೀವು ಸಿಂಪಡಣೆ ಮಾಡಬಹುದು. Okay, why we have to spray Jivamruta? ಅತಿ ಮುಖ್ಯವಾಗಿ ನಾವು ಜೀವಾಮೃತ ಏಕೆ ಸಿಂಪಡಣೆ ಮಾಡಬೇಕು? क्यों छिड़कना है, क्यों छिड़कना है? नंबर 1, ಒಂದು, to increase the leaf index.
of the green leaves. Leaf liftings. Parma color nideshank. Parma color surface. Deep surface area. ಸಸ್ಯ ಗಿಡದ ಎಲೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಜೀವಾಮೃತ ಸಿಂಪಡಣೆ ಮಾಡ್ತೀವಿ. ವಿಸ್ತೀರ್ಣ. Jivamrita is having specific growth hormones by which after spraying of Jivamrita, ultimately the size of the leaf is increased. ಜೀವಾಮೃತದಲ್ಲಿ ಬೆಳವಣಿಗೆಯ ಹಾರ್ಮೋನ್ಗಳಿದ್ದಾವೆ, ಪ್ರಚೋದಕಗಳು. ಅವು ವಿಶೇಷವಾಗಿ ಎಲೆಗಳನ್ನ ಗಾತ್ರ ದೊಡ್ಡದು ಮಾಡೋದ್ರಲ್ಲಿ ಅವು ಅನುಕೂಲ ಮಾಡಿಕೊಡ್ತವೆ. Okay. When you increase the area of the leaf, ultimately photosynthetic area also is increased. ಯಾವಾಗ ನೀವು ಎಲೆಯ ವಿಸ್ತೀರ್ಣ ಜಾಸ್ತಿ ಮಾಡ್ತೀರಾ, ಎಲೆಯ ವಿಸ್ತೀರ್ಣ ಯಾವಾಗ ಜಾಸ್ತಿ ಮಾಡ್ತೀರಾ ಅವಾಗ ನಮ್ಮ ದ್ಯುತಿ ಸಂಶ್ಲೇಷಣೆ ಬಿದ್ದಂತ ಸೂರ್ಯನ ಬಿಸಿಲು ಹೆಚ್ಚು ವ್ಯಾಸ ಅಥವಾ ವಿಸ್ತೀರ್ಣ ಬೀಳೋದ್ರಿಂದ ದ್ಯುತಿ ಸಂಶ್ಲೇಷಣೆ ಹೆಚ್ಚಾಗುತ್ತೆ, ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ. One square feet leaf surface area manufacture 4.5 gram food. Among that 4.5 gram food, we get 1.5 gram grain production. Otherwise, 2.25 gram production of the fruit and sugar cane. ನಮಗೆಲ್ಲ ಗೊತ್ತೇ ಇದೆ, ಪ್ರತಿ ಚದರಡಿ ಎಲೆ 400 ಗ್ರಾಮ್ ಅನ್ನವನ್ನ ಪ್ರತಿದಿನ ತಯಾರಿಸುತ್ತೆ. ಇದರೊಳಗೆ 100 ಗ್ರಾಮ್ ಅನ್ನವನ್ನ ಏನು ಕಚ್ಚಾ ಸಕ್ಕರೆಯನ್ನ ಧಾನ್ಯ ಕಾಳುಗಳ ಉತ್ಪಾದನೆಯಲ್ಲಿ ಅವು ಉಪಯೋಗಕ್ಕೆ ಬರ್ತವೆ. ಅದೇ ರೀತಿ ತಯಾರಿಸಿದಂಥ 400 ಗ್ರಾಮ್ ಅನ್ನದಲ್ಲಿ 2.25 ಗ್ರಾಮ್ ಅನ್ನವನ್ನ ಹಣ್ಣು ಯಾವಾಗ ನಾವು ಟನ್ ಲೆಕ್ಕದಲ್ಲಿ ತೂಕ ಮಾಡ್ತೀವೋ ಹಣ್ಣು ಕಾಯಿಗಳಿಗೆ ಅದಕ್ಕೆ ಅದು ಲಭ್ಯವಾಗುತ್ತೆ. That means in 1 square feet leaf surface area, increased area, we get 2.25 gram production of food. 2 square feet double production. 3 double production. That means how much we can increase the leaf surface area, we get more production. ಸ್ನೇಹಿತರೆ, ಪ್ರತಿ ಚದರಡಿ ಎಲೆ 400 ಗ್ರಾಮ್ ಅನ್ನ ತಯಾರಿಸುತ್ತೆ. ಅದರೊಳಗೆ 2.25 ಗ್ರಾಮ್ ಅನ್ನ ಅದು ಆಹಾರದ ಉತ್ಪಾದನೆಗೆ ಕಳಿಸ್ಕೊಡುತ್ತೆ, ಹಣ್ಣಿನ ಉತ್ಪಾದನೆಗೆ. ಯಾವಾಗ ಈ ಒಂದು ಚದರಡಿ ಎಲೆ 2 ಚದರಡಿ ಆಗುತ್ತೆ ಆಗ ನಮಗೆ 400 ಗ್ರಾಮ್ ಅನ್ನ ಲಭ್ಯವಾಗುತ್ತೆ. ಯಾವ 3 ಚದರಡಿ ಆಗುತ್ತೆ ವಿಸ್ತೀರ್ಣ ಅವಾಗ ಏನಾಗುತ್ತೆ, ನಮಗೆ 6.25 ಗ್ರಾಮ್ ಅನ್ನವನ್ನು ಪ್ರತಿದಿನ ಹಣ್ಣಿನ ಉತ್ಪಾದನೆಗೆ ಸಿಗ್ತಾ ಇರುತ್ತೆ. That's symbiotic nitrogen fixing bacteria, non-symbiotic nitrogen fixing bacteria. Taking the nitrogen from the atmosphere and supply to the roots. ನಾವು ನಿನ್ನೆ ತಿಳ್ಕೊಂಡಿದ್ದೀವಿ ಅಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಮತ್ತು ಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಬೇರಿನ ಗಂಟುಗಳಲ್ಲಿ ವಾಸ ಮಾಡಿಕೊಂಡು ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಸಸ್ಯದ ಬೇರುಗಳಿಗೆ ಕೊಡೋದನ್ನು ನಾವು ನಿನ್ನೆ ನೋಡಿದ್ದೀವಿ. But in some specific circumstances, you are dumped the water on the soil. Roots are not doing the work. Are not doing the work. ನಾನಾ ಕಾರಣಗಳಿಂದ ನಾವು ಯಥೇಚ್ಛವಾಗಿ ಹೆಚ್ಚು ನೀರನ್ನ ಗಿಡದ ಬಡ್ಡೆಯಲ್ಲಿ ಕೊಟ್ಟು ನೀರನ್ನ ಯಥೇಚ್ಛವಾಗಿ ನಿಲ್ಲಿಸ್ತಾ ಏನಾಗುತ್ತಂದ್ರೆ ಗಿಡಗಳ ಬೇರುಗಳು ಆಹಾರ ತಯಾರಿಸೋದಕ್ಕೆ ಆಗೋದಿಲ್ಲ. And the microorganisms are not surviving. ಮತ್ತೆ ಜೀವಾಣುಗಳು ಕೂಡ ಅಲ್ಲಿ ನಶಿಸಿ ಹೋಗುತ್ತವೆ. So the leaves are not getting the nitrogen to the soil. ಹಾಗಾಗಿ ಎಲೆಗಳಿಗೆ ಭೂಮಿಯಿಂದ ಬೇರು ಮುಖಾಂತರವಾಗಿ ಸಾರಜನಕ ಸಿಗೋದಿಲ್ಲ. In this emergency, God has given the contract to some specific
species of the microorganism which absorb the atmospheric nitrogen sitting on the leaves straight from the atmosphere and supply to the leaves. For example, Acetodiazotropicus bacteria. ಅಸೆಟೋ Acetodiazotropicus bacteria. They are sitting on the leaves. What will happen? When there is an emergency, nitrogen is not getting available, then leaves want nitrogen to manufacture amino acids. Then the leaves spread messages in the atmosphere. Please, emergency, I want atmospheric nitrogen. The soil is not sending the nitrogen. Please come on and take the nitrogen, supply me. After receiving the messages in the atmosphere sent by the leaves, Acetodiazotropicus uvulum is coming, sitting on the leaves, absorb nitrogen from the atmosphere and straight supply to the leaves. ಇದೊಂದು ಅದ್ಭುತವಾದ ಕ್ರಿಯೆ. ಯಾವಾಗ ನೀರು ಹೆಚ್ಚಾಗಿ ಬಡ್ಡೆಯಲ್ಲಿ ನಾವು ನೀರಿನ ಹೆಚ್ಚನ್ನು ನಿಲ್ಲಿಸ್ತೀವಿ, ಶೇಖರಣೆ ಆಗುತ್ತೆ, ಅಂಥ ಸಮಯದಲ್ಲಿ ಬೇರುಗಳಿಗೆ ಈ ಸಾರಜನಕ ಸ್ಥಿರೀಕರಿಸುವಂಥ ಜೀವಾಣುಗಳು ನಾಶ ಆಗೋದ್ರಿಂದ ಸಾರಜನಕ ಒದಗಿಸೋಕ್ಕಾಗ್ದೇ ಎಲೆಗಳಿಗೆ ಸಾರಜನಕನ ರವಾನೆ ಆಗ್ದೇ ಅಲ್ಲಿ ಕೊರತೆ ಆಗುತ್ತೆ. ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಈ ಎಲೆಗಳು ಯಾವುದೋ ಸಮಸ್ಯೆ ಸಿಗಾಕೊಂಡ್ರ ಗಿಡದ ಎಲೆಗಳು ಏನು ಮಾಡ್ತವೆ, ಒಂದು ಸಿಂಪರಣೆಯನ್ನು ಮಾಡ್ತವೆ. ಆ ಸಿಂಪರಣೆ ಮುಖಾಂತರ ಅದೇನಾಗುತ್ತೆ, ಅವು ಆ ಸಿಂಪರಣೆ ಮೂಲಕವಾಗಿ ಅದೊಂದು ಸಂದೇಶ ರವಾನೆ ಮಾಡ್ತವೆ, ನನಗೆ ಸಮಸ್ಯೆ ಆಗಿದೆ, ನನ್ನ ಬಡ್ಡೆಗೆ ನೀರು ನಿಂತಿದೆ, ಇಲ್ಲಿ ಜೀವಾಣು ನಶಿಸಿ ಹೋಗಿದ್ದಾವೆ, ಹಾಗಾಗಿ ನನಗೆ ಸಾರಜನಕ ಸಿಗ್ತಿಲ್ಲ, ನನಗೆ ಅವಸರವಾಗಿ ಸಾರಜನಕ ಬೇಕು ಅಂತ. ಇಂಥ ಸಮಯದಲ್ಲಿ ಈ ವಾಸನೆ, ಈ ಸುಗಂಧವನ್ನು ತೆಗೆದುಕೊಂಡು ಈ ಅಸೆಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಅವು ಬಂದು ತುರಂತವಾಗಿ ಎಲೆ ಮೇಲೆ ವಾಸ ಮಾಡೋಕ್ಕೆ ಶುರು ಮಾಡಿ ವಾತಾವರಣದಲ್ಲಿರುವಂಥ ಸಾರಜನಕ ನೇರವಾಗಿ ತಗೊಂಡು ಗಿಡಗಳಿಗೆ ರವಾನೆ ಮಾಡೋಕ್ಕೆ ಶುರು ಮಾಡ್ತವೆ. There are 6 subspecies of the Acetodiazotropicus bacteria which are involved in this process. ಇದರೊಳಗೆ 6 ಜಾತಿ ಇದ್ದಾವೆ, ಪ್ರಜಾತಿಗಳು. ಈ ಅಸಿಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು 6 ಪ್ರಜಾತಿಗಳಿದ್ದಾವೆ. ಅವು ಸಾರಜನಕವನ್ನು ನೇರವಾಗಿ ವಾತಾವರಣದಿಂದ ಹಿಡಿದು ಗಿಡಕ್ಕೆ ಕೊಡ್ತವೆ. These bacteria are existing in the Jivamrutam. ಈ ಬ್ಯಾಕ್ಟೀರಿಯಾಗಳು, ಈ ಜೀವಾಣುಗಳು ನಮ್ಮ ಜೀವಾಮೃತದಲ್ಲಿ ಇದ್ದೇ ಇದ್ದಾವೆ. When you spray Jivamrutam, they are sitting on the leaves. ಯಾವಾಗ ನಾವು ಜೀವಾಮೃತವನ್ನು ಸಿಂಪಡಣೆ ಮಾಡ್ತೀವೋ ಅವು ವಾಸಸ್ಥಾನ ಯಾವುದು? ಎಲೆಗಳ ಮೇಲೆ ವಾಸ ಮಾಡಕ್ಕೆ ಶುರು ಮಾಡ್ತವೆ. Taking nitrogen from that man supply to the straight to the leaves. ನೇರವಾಗಿ ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಎಲೆಗಳಿಗೆ ಏನು ಮಾಡ್ತವೆ? ಸಾರಜನಕವನ್ನು ರವಾನೆ ಮಾಡ್ತವೆ. So the God has created multiple system of the supplying chain, not alone, multiple system of the supply chain. ಹಾಗಾಗಿ ಸೃಷ್ಟಿಲಿ ನಾನಾ ವಿಧವಾದ ತರಹ ಒಂದು ಪೋಷಕಾಂಶಗಳು ಕೊಡುವಂಥ ವ್ಯವಸ್ಥೆ ಇದೆ. In the paddy, ಭತ್ತದಲ್ಲಿ we dump the water continuously. ನಾವು ನೀರು ನಿಲ್ಲಿಸ್ಬಿಟ್ಟೆ ಭತ್ತನ್ನ ಬೆಳೆಯೋದು. So symbiotic, non-symbiotic, nitrogen-fixing bacteria are not activated. ಹಾಗಾಗಿ ಇಲ್ಲಿ ಸಹಜೀವಿ ಅಥವಾ ಅಸಹಜೀವಿ ಜೀವಾಣುಗಳು ಆ ನೀರಿನಲ್ಲಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. But the roots, ಆದರೆ ಬೇರುಗಳಿಗೆ, ಭತ್ತದ ಬೇರುಗಳು ಕೂಡ ಸಾರಜನಕ ಬೇಕು. so God has given this contact to species. Number 1, blue-green algae. Blue-green algae. नील हरित शैवाल, क्या बोलते हैं आप? ಹಸಿರು ನೀಲಿ ಪಾಚಿ. ಹಸಿರು ನೀಲಿ ಪಾಚಿ. Blue-green algae and Glomus mycorrhiza. ಗ್ಲೋಮಸ್ Glomus. GLOMUS ಗ್ಲೋಮಸ್ ಮೈಕೋರೈಸಾ
ಬ್ಯಾಕ್ಟೀರಿಯಾ, MICHROZZ mycorrhiza ಬ್ಯಾಕ್ಟೀರಿಯಾ. There are two types of glomus mycorrhiza, endomycorrhiza, ectomycorrhiza. ಅಂಡ್ ಇನ್ನೊಂದು ಆಂತರಿಕ ಮೈಕೋರೈಸ ಮತ್ತು ಹೊರಗಿನ ಮೈಕೋರೈಸ. ಎಕ್ಟೋ ಅಂದರೆ ಹೊರಗಡೆ ಇರೋದು, ಎಂಡೋ ಅಂದರೆ ಒಳಗಡೆ ಇರೋದು. When the water is flowing on the standing crop of the paddy, ಯಾವಾಗ ಈ ನೀರನ್ನು ನಿಲ್ಲಿಸಿರೋ ನೀರು ಭತ್ತದ ಬೆಳೆಯ ಮೇಲೆ ಹರಿತವೆ, air is mixed in the water. ಇವು ನೀರೊಳಗೆ ಬೆರೀತವೆ. The bubbles are created in the water. ಅಂಥ ಸಮಯದಲ್ಲಿ ನಾವು ಈ ನೀರಿನಲ್ಲಿ ಗುಳ್ಳೆಗಳು ಆಗೋದನ್ನ ಕಾಣ್ತೀವಿ. And this glomus fungus and blue-green algae take the nitrogen through the bubbles and supply to the roots. ಇದು ಅದ್ಭುತ. ಇಂಥ ಸಮಯದಲ್ಲಿ ಈ ಗ್ಲೋಬಸ್ ಮೈಕೋರೈಸ ಅನ್ನೋ ಶಿಲೀಂಧ್ರ ಮತ್ತು ನಮ್ಮ ಹಸಿರು ನೀಲಿ ಪಾಚಿ ಇವು ಆ ಗುಳ್ಳೆಗಳಿಂದ, ಏನು ಗಾಳಿಯ ಗುಳ್ಳೆಗಳು ಬರ್ತಾ ಇದ್ದಾವೆ, ಅದರಿಂದ ನೇರವಾಗಿ ಸಾರಜನಕ ತಗೊಂಡು ಬೇರುಗಳಿಗೆ ಒದಗಿಸ್ತವೆ. ತಿಳ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ. ಹೇಳ್ತೀನಿ. ಯಾವಾಗ ನೀರು ನಿಲ್ಲಿಸ್ತಿರ್ತೀವೋ ಅಲ್ಲಿ ಯಾವುದು ಸಹಜೀವಿ ಅಸಹಜೀವಿ ಜೀವಾಣುಗಳು ಅಲ್ಲಿ ಬದುಕಕ್ಕಾಗೋದಿಲ್ಲ. ಹಾಗಾಗಿ ಭತ್ತದ ಗಿಡಕ್ಕೆ ಸಾರಜನಕ ಸಿಗೋದಿಲ್ಲ. ಇಂಥ ಸಮಯದಲ್ಲಿ ಸೃಷ್ಟಿಯಲ್ಲಿ ಇರೋವಂಥ ಹಸಿರು ನೀಲಿ ಪಾಚಿ ಮತ್ತು ಗ್ಲೋಬಸ್ ಮೈಕೋರೈಸ ಫಂಗಸ್ ಅಂತ, ಗ್ಲೋಬಸ್ ಮೈಕೋರೈಸ ಶಿಲೀಂಧ್ರ ನಾವೇನು ಮಾಡ್ತವೆ ಅಂದರೆ, ನಾವು ಗದ್ದೆಗೆ ನೀರು ಬಿಟ್ಟಾಗ ಏನಾಗ್ತವೆ, ನೀರು ಮುಂದೆ ಹೋಗ್ಬೇಕಾದ್ರೆ ನೀರಿನ ಗುಳ್ಳೆಗಳು ಬರ್ತವೆ. ಆ ಗುಳ್ಳೆ ಏನು, ಅದನ್ನು ಗಾಳಿಯ ಗುಳ್ಳೆಗಳು ಗಾಳಿ ಮೇಲೆ ಬರ್ತಾ ಇರೋದ್ರೆ ನಿಮ್ಗೆ ಏನಾಗೋದು, ಗುಳ್ಳೆ ರೀತಿಯಲ್ಲಿ ಬರುತ್ತೆ. ಅಂಥ ಸಮಯದಲ್ಲಿ ಯಾವಾಗ ನಾವು ಜೀವಾಮೃತ ಮುಖಾಂತರ ಇವನು ಕೊಟ್ಟಿದ್ದೀವೋ, ಇವು ನೀರಲ್ಲಿ ಬೆರೆತು ನೇರವಾಗಿ ಗಾಳಿ ಗುಳ್ಳೆಗಳ ಮುಖಾಂತರ ಇರುವಂಥ ಸಾರಜನಕವನ್ನು ತಗೊಂಡು ಗಿಡಗಳು ಬೇರೆ ಕೊಡ್ತವೆ. ಅದ್ಭುತವಾದ ಕ್ರಿಯೆ ಇದು. In standing crop where there is no water is dumped, in standing crop where the water is not dumped, WAPSA is maintained. ನಾವು ಇನ್ನೊಂದು ಪದ್ಧತಿಯಲ್ಲಿ ಬೆಳಿತೀವಿ, ನೀರಿಲ್ದೇ ಬರಭತ್ತ ಬೆಳೆಯೋದನ್ನ ನಾವು ನೋಡ್ತೀವಿ. ಈ ಬರಭತ್ತ ಬೆಳಿಬೇಕಾದ್ರೆ ಅಲ್ಲಿ ವಾಪ್ಸ ಅಥವಾ ತೇವಾಂಶನ ನಾವು ಅಲ್ಲಿ ಮೇಂಟೈನ್ ಅನ್ನೋಕ್ಕೇನು ಕಾಪಾಡಬೇಕು. Okay. In these circumstances, the variable species of the mycorrhiza, they become activate. They take on root in the arm. They are having so many hands. They spread out hands in the soil. Where there is a nitrate, they suck the nitrate. Where there is a phosphate, they suck the phosphate. Potash, suck the potash. Macronutrients, they convert them into available form and supply straight to the root. Mycorrhiza. ಇಂಥ ಸಮಯದಲ್ಲಿ ಇಲ್ಲಿ ಜೀವಾಣುಗಳು ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವಿಶೇಷವಾದ ಒಂದು ಶಿಲೀಂಧ್ರ, ಅದನ್ನ ಹೆಸರು ಮೈಕೋರೈಸ ಅಂತ. ಈ ಮೈಕೋರೈಸಾಗೆ ಈ ಸೊಳ್ಳೆಪುರದ ಥರ ವಿಶೇಷವಾದ ಕಾಲುಗಳು, ಸಣ್ಣದು, ನೀವು ಬಿಳಿದು ತುಂಬ ತಂತು ನೋಡ್ತಾ ಇರ್ತಾರೆ, ಬಿಳಿ ಬೇರಿನ ಥರ. ಅವು ಏನು ಮಾಡ್ತವೆ ಅಂದರೆ, ಪೂರ್ಣ ತಮ್ಮ ಕದಂದ ಬಾಹುಗಳನ್ನ ಚಾಚ್ತವೆ, ಬೆರಳುಗಳನ್ನ ಪೂರ್ಣ ಚಾಚ್ಕೊಂತವೆ. ಎಲ್ಲಿ ಸಸ್ಯಕ್ಕೆ ಬೇಕಾಗಿದೆ ಆ ಸಸ್ಯಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳಿದ್ದಾವೆ, ಸಾರಜನಕ, ಪೊಟ್ಯಾಶು, ಫಾಸ್ಫರಸ್ಸು, ರಂಜಕ, ಇವೆಲ್ಲ ಏನು ಬೇಕೋ ಅವನ್ನ ನೇರವಾಗಿ ತಗೊಂಡು ತಮ್ಮಲ್ಲಿ ಇಟ್ಕೊಂಡು ಸಸ್ಯಕ್ಕೆ ಬೇಕಾದ ರೀತಿಯಲ್ಲಿ ಬೇಕಾದಾಗ ಅವನ್ನ ರವಾನೆ ಮಾಡ್ತವೆ. Glomus mycorrhiza only activated in the paddy where there is water dump. Where there is not water dump, ectomycorrhiza, endomycorrhiza are activated. ಎಲ್ಲಿ ನೀರಿದೆ, ನೀರನ್ನು ನಿಲ್ಲಿಸಿದ್ದೀವಿ ಅಂಥ ಭತ್ತದ ಬೆಳೆಯಲ್ಲಿ ಈ ಗ್ಲೋಬಸ್ ಮೈಕೋರೈಸ ಶಿಲೀಂಧ್ರ ಕೆಲಸ ಮಾಡುತ್ತೆ. ಎಲ್ಲಿ ನೀರಿಲ್ಲ, ನೀರು ನಿಲ್ಲಿಸಿಲ್ಲ, ನಾವು ಬರಭತ್ತ ಬೆಳೆಯಕ್ಕೆ ಮಾಡ್ತಾ ಇತ್ತು, ಬೇರೆ ಬೆಳೆಗಳನ್ನ ಬೆಳೆಯಕ್ಕೆ ಮಾಡ್ತಾ ಇದ್ದೀವಿ, ಅಂಥ ಸಮಯದಲ್ಲಿ ಎಂಡೋ ಮೈಕೋರೈಸ ಮತ್ತು ಎಕ್ಟೋ ಮೈಕೋರೈಸ ಅಂತ ಅಂದ್ಬಿಟ್ಟು ಎರಡು ವಿಧವಾದ ಮೈಕೋರೈಸ ಶಿಲೀಂಧ್ರಗಳು ಅಲ್ಲಿ ಕೆಲಸ ಮಾಡ್ತವೆ. All mycorrhizal species are listed in the Jivamrutam. ಈ ಎಲ್ಲ ಮೈಕೋರೈಸ ಶಿಲೀಂಧ್ರಗಳು ನಮಗೆ ಜೀವಾಮೃತದಲ್ಲಿ ಲಭ್ಯ ಇದ್ದಾವೆ. When you give Jivamrutam, they are entering the soil, they become activate.
ಯಾವಾಗ ನೀವು ನೀರಿನ ಮುಖಾಂತರ ಅದನ್ನು ಕೊಡ್ತಿರೋ ಭೂಮಿಗೆ, ಅವು ತೇವ ಸಿಕ್ಕಿದ ತಕ್ಷಣ ಅವು ಅಲ್ಲಿ ವೃದ್ಧಿ ಆಗಕ್ಕೆ ಶುರುವಾಗ್ತವೆ, ಅಲ್ಲಿ ಅಥವಾ ಕಾರ್ಯರೂಪಕ್ಕೆ ಬರ್ತವೆ. So when you spray Jivamruta, we are supplying in emergency Acetobacillus bacteria so that they can take the atmospheric nitrogen and give supply to the leaves straight. Mutation process inside the leaves. ಇನ್ ದ ರೂಟ್ಸ್. Internal mutation process. ಮ್ಯೂಟೇಷನ್ ಅನ್ನಕ್ಕೆ स्वयं उत्परिवर्तन क्रिया को बढ़ावा देता है. ಜೀವಾಮೃತ ಸಿಂಪರಣೆಯಿಂದ ಬೇರುಗಳಲ್ಲಿ ಆಗುವಂಥ ಮ್ಯೂಟೇಷನ್, ಆಕರ್ಷಕ ಬದಲಾವಣೆ, ಆಂತರಿಕ ಬದಲಾವಣೆಗಳು, आंतरिक बदलाव, परिवर्तन. ಪರಿವರ್ತನೆ. ಕನ್ನಡದಲ್ಲಿ ಮ್ಯೂಟೇಷನ್, ಇಂಗ್ಲಿಷ್ನಲ್ಲಿ ಪರಿವರ್ತನೆ ಆಗುತ್ತೆ. ಇಲ್ಲ ಉಲ್ಟಾ ಪರಿವರ್ತನೆ. ಗಯೋ ಓಕೆ, ನಗ್ತೆ ಕೂತ್ಕೊಂಡು. Jivamrutam is a really Amrutam. Really Amrutam. Jivamrutam is a real Amrutam. ಜೀವಾಮೃತವು ಸತ್ಯವಾಗುವ ಅಮೃತ. ನಿಜ ಅಮೃತ ಯಾವುದು? ಜೀವಾಮೃತ. ಚಪ್ಪಾಳೆ ಬರಲಿಲ್ವಲ್ಲಪ್ಪ? ಏನ್ರಿ ಇಷ್ಟು ಕಷ್ಟ ಬಿದ್ದು ಹೇಳ್ತೀವಿ, ಒಂದು ಚಪ್ಪಾಳೆ ಹೊಡೆಯಲ್ಲ. There was my workshop at Anantapur, Rayalaseema. ಗುರುಜಿ, Anantapur, Andhra Pradesh, Rayalaseema, there was my workshop. One ladies come on the dais. She said, "Sir, I am practicing chemical farming. I have a amla tree. Since 13 years, no fruit is giving the tree. Okay, I suggest her, you give the Jivamruta, you take the ring outside the canopy, 1.5 feet, mulch the ring with the straw mulching, give Jivamrutam, and sow the seeds of the Alsandi on both bank of the." Second year, she came on Hyderabad workshop, and she said, uncountable fruits. By means of the gamosis, Phytophthora, orange plantation was dried. He phoned me. He said, "What I do?" ಮನೋಜ್, I stop chemical farming immediately. But now they are dying. I have given the contact to cut down. So many trees are dried. Okay, you prepare Jivamrutam and give Jivamrutam ಮಲ್ಚಿಂಗ್ and mulching and intercrop. A miracle. Those dried orange trees again become green and started the Jivamrutam. ಇದು ಈ ಅದ್ಭುತನ ನಾನು ಕಣ್ಣಾರೆ ಕಂಡಿದ್ದೀನಿ. ಅದಕ್ಕೊಂಚೆ ಮೊದಲನೇ ಏನೋ ಒಂದು ನಿಮಗೆ ಇದನ್ನ ಹೇಳಿದ್ರು, ಅದ್ರ ಬಗ್ಗೆ ಹೇಳ್ತೀನಿ. ಗುರೂಜಿ ಅನಂತಪುರದಲ್ಲಿ, ಆಂಧ್ರ ಪ್ರದೇಶ ಅನಂತಪುರದಲ್ಲಿ ಕಾರ್ಯಾಗಾರ ಮಾಡಬೇಕಾದ್ರೆ ಒಂದು ಹೆಣ್ಮಗಳು ಬಂದ್ಬಿಟ್ಟು, ಗುರೂಜಿ ನಾನು ಈ ರೀತಿ ರಾಸಾಯನಿಕ ಕೃಷಿನೇ ಮಾಡ್ತಾ ಇದ್ದೀನಿ, ನಾನು ಇವಾಗ ತಾನೇ ನಿಮಗೆ ಕಾರ್ಯಾಗಾರಕ್ಕೆ ಬಂದಿದ್ದೀನಿ, ಆದರೆ ನನ್ನ ಬೆಟ್ಟನಳ್ಳಿಕಾಯಿ ಮರಗಳು 30 ವರ್ಷ ಆಗೋದು, ಒಂದೇ ಒಂದು ಕಾಯಿ ಬಿಡ್ತಿಲ್ಲ, ಒಂದು ಹೂವು ಬಿಟ್ಟಿಲ್ಲ ಅಂತ. ನೀನೇನು ಹೆದರಬೇಡಮ್ಮ, ನಾನಿದ್ದೀನಿ. ಯಾವ ಗಿಡದ ಪರದಿ, ಆಮ್ಲ ಗಿಡದ ಪರದಿ ಅಂದರೆ ಕೆನಾಪಿ, ಆ ತುದಿಯಲ್ಲಿ ನೀವು 1.5 ಅಡಿದು ನೀವು ಕಾಲುವೆ ತೆಗೀರಿ. ಸುತ್ತಲೂ ಕಾಲುವೆ ತೆಗೆದುಬಿಟ್ಟು 1 ಅಡಿ ಆಳದ ಕಾಲುವೆ ತೆಗೆದು ಆ ಮಣ್ಣನ್ನು ಬದುವ ಮೇಲೆ ಹಾಕಿ ಅದರೊಳಗೆ ನಿಮ್ಮ ಹತ್ರ ಇರುವಂಥ ಕಸನ್ನೆಲ್ಲ ಅದರೊಳಗೆ ಹಾಕಿ, ಯಾವುದು ಆ ಕಾಲುವೆ ಒಳಗೆ ಹಾಕಿ, ಆ ಕಾಲುವೆ ಮೇಲೆ ಏನು ಮಣ್ಣೆತ್ತ ಹಾಕಿದ್ರು ಅಲ್ಲಿ ನೀವು ಅಲಸಂದೆ, ಉದ್ದು, ಹೆಸರು ಈ ಥರ ದ್ವಿದಳ ಲೆಗ್ಯುಮಿನಸ್ ಏನು ಬೀಜಗಳನ್ನ ಬಿತ್ತನೆ ಮಾಡಿ ಅಂತ ಅಂದರು. ಮುಂದಿನ ವರ್ಷ ಈ ಹೆಣ್ಮಗು ಬಂತು. ಅಲ್ಲಿ ಮತ್ತೆ ಏನು ಈ ಕಾಲುವೆ ಮಾಡಿದ್ರು ಅದರೊಳಗೆ ನೀವು ಜೀವಾಮೃತ ಕೊಡಿ ಅಂತ ಗುರೂಜಿ ಹೇಳಿದ್ರು, ನೀರು ಕೊಡಿ ಅಂತ ಹೇಳಿದರು. ಮುಂದಿನ ವರ್ಷ ಹೈದ್ರಾಬಾದಲ್ಲಿ ಕಾರ್ಯಾಗಾರಕ್ಕೆ ಹೆಣ್ಮಗಳು ಬಂದು ವೇದಿಕೆ ಮೇಲೆ ನೇರವಾಗಿ ಬಂದು, ಗುರೂಜಿ ನೀವು ಹೇಳಿದ್ದು ಒಂದು ಅದ್ಭುತವಾದ ಚಮತ್ಕಾರ ಆಗಿದೆ, ನಾವು ಇವಾಗ ಎಣ್ಸಕ್ಕಾಗ್ತಿಲ್ಲ, ಅಷ್ಟು ಕಾಯಿಗಳು ಬಿಟ್ಟಿದ್ದಾವೆ ಅಂತ ಅಂದ್ಬಿಟ್ಟು ಆ